ಗಲ್ಫ್ ಯುದ್ಧಕ್ಕೆ ರಷ್ಯಾ ದೇಶ ಎಂಟ್ರಿಯನ್ನ ಕೊಟ್ಟಿದೆ. ಇರಾನ್ ಅಮೆರಿಕ ಯುದ್ಧಕ್ಕೆ ಬಿಗ್ ಟ್ವಿಸ್ಟ್ ಅನ್ನ ಕೊಟ್ಟಿದೆ. ಇರಾನ್ ಬೆಂಬಲಕ್ಕೆ ಧಾವಿಸಿದ ರಷ್ಯಾ. ಗಲ್ಫ್ ಯುದ್ಧಕ್ಕೆ ರಷ್ಯಾ ಎಂಟ್ರಿ, ಇರಾನ್ ಅಮೆರಿಕ ಯುದ್ಧಕ್ಕೆ ಬಿಗ್ ಟ್ವಿಸ್ಟ್. ಇದೀಗ ಇರಾನ್ ಬೆಂಬಲಕ್ಕೆ ಧಾವಿಸಿದ ರಷ್ಯಾ. ಇರಾನ್ ದಾಳಿ ಹಿಂದೆ ಇರೋದು ರಷ್ಯಾನ. ರಷ್ಯಾಗೆ ಗೊತ್ತು ಅಮೆರಿಕ ಸೇನಾ ನೆಲೆಗಳ ವಿವರ. ರಷ್ಯಾ ನೀಡಿದ ಮಾಹಿತಿ ಆಧರಿಸಿಯೇ ಇರಾನ್ ದಾಳಿಯನ್ನ ಮಾಡ್ತಾ ಇದೆ. ರಷ್ಯಾ ವಿರುದ್ಧ ಗಂಭೀರ ಆರೋಪದ ಮಾಡಿದ ಅಮೆರಿಕ, ರಷ್ಯಾ ಈ ವಿಚಾರದಲ್ಲಿ ಮತ್ತೆ ಮುಂದಡಿ ಇಡಬಾರದು, ಇರಾನ್ ಬೆಂಬಲಕ್ಕೆ ರಷ್ಯಾ ಬಿಡೋದು ನಿಲ್ಲಬೇಕು. ರಷ್ಯಾಗೆ ಪರೋಕ್ಷವಾಗಿ ವಾರ್ನಿಂಗ್ ಕೊಟ್ಟ ಅಮೆರಿಕ. ಗಲ್ಫ್ ಯುದ್ಧಕ್ಕೆ ರಷ್ಯಾ ದೇಶ ಎಂಟ್ರಿಯನ್ನ ಕೊಟ್ಟಿದೆ. ಹಾಗಾದ್ರೆ ರಷ್ಯಾ ಬೆಂಬಲಕ್ಕೆ ಇರಾನ್ ಬೆಂಬಲಕ್ಕೆ ರಷ್ಯಾ ಇದೆಯಾ ಅನ್ನುವಂತ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ನೋಡಿದ್ರೆ ನೋಡಿ, ರಷ್ಯಾ ಮತ್ತು ಉಕ್ರೇನ್ ಯುದ್ಧ ನಡೀತಾ ಇದ್ದಂತ ಸಂದರ್ಭದಲ್ಲಿ ಇರಾನ್ ರಷ್ಯಾಗೆ ಒಂದಿಷ್ಟು ಡ್ರೋನ್ಗಳನ್ನ ಸಪ್ಲೈ ಮಾಡುತ್ತೆ. ಯುದ್ಧದ ವಿಚಾರದಲ್ಲಿ ಅಂದ್ರೆ ಅಣ್ವಸ್ತ್ರಗಳನ್ನ, ಅಲ್ಲಿ ಶಸ್ತ್ರಾಸ್ತ್ರಗಳನ್ನ ಸಪ್ಲೈ ಮಾಡುತ್ತೆ. 160 ಸಮಥಿಂಗ್ ಡ್ರೋನ್ಗಳನ್ನ ಅಲ್ಲಿ ಕಳಿಸ್ಕೊಡುತ್ತೆ ಇರಾನ್ ರಷ್ಯಾಗೆ. ಸೊ ಈ ಬಾಂಧವ್ಯವನ್ನ ಮರೆಯಕ್ಕಾಗುತ್ತಾ? ಅಂದ್ರೆ ಇಂಥ ಸಮಯದಲ್ಲಿ ಅದಕ್ಕೆ ಸಹಾಯ ಮಾಡಬೇಕಾಗಿರುವಂಥದ್ದು ನೈತಿಕತೆ ಆಗಿರುತ್ತೆ, ದೇಶದ ನೈತಿಕತೆ. ಸೊ ಹಾಗಾಗಿ ಏನಾದರೂ ಸಪೋರ್ಟಿಗೆ ಇದೆಯಾ ಅಂತ ನೋಡಿದ್ರೆ ಇಲ್ಲಿ ರಷ್ಯಾಕ್ಕೆ ಏನು ಲಾಭದ ವಿಚಾರದಲ್ಲಿ ನಾವು ಮಾತನಾಡೋದಾದ್ರೆ, ಇದೀಗ ಉಕ್ರೇನ್ ರಷ್ಯಾ ದಾಳಿ ಏನು ನಡೀತಾ ಇರುತ್ತೆ, ಅಮೆರಿಕ ಮೇಲೆ ಹೆಚ್ಚಾಗಿ ದಾಳಿ ಮುಂದುವರೆದ್ರೆ ಉಕ್ರೇನ್ಗೆ ಅಮೆರಿಕ ಸಪೋರ್ಟ್ ಮಾಡೋದನ್ನ ಕಮ್ಮಿ ಮಾಡುತ್ತೆ. ಸೊ ಹಾಗಾಗಿ ನಮಗೆ ಅಲ್ಲೊಂದು ಬಲ ಸಿಕ್ಕಂಗಾಗುತ್ತೆ ಅನ್ನುವಂಥದ್ದು ರಷ್ಯಾ ಪ್ಲಾನ್. ಮತ್ತೊಂದು ಕಡೆ ತನ್ನ ಪ್ರಭಾವವನ್ನು ಇದೇ ಟೈಮಲ್ಲಿ ಬಳಸ್ಕೊಂಡು ತೋರಿಸ್ಕೊಂಡು ಬಿಡೋಣ ಅನ್ನುವಂಥ ಪ್ಲಾನು ಮತ್ತೊಂದು ಕಡೆ ರಷ್ಯಾಗಿರುವಂಥದ್ದು. ಸೊ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ರಷ್ಯಾ ಇದೀಗ ಇರಾನ್ಗೆ ಸಪೋರ್ಟ್ ಮಾಡಿದ್ರೂ ಕೂಡ ಅನುಮಾನವಿಲ್ಲ.